ಇದು ನನ್ನ ಸ್ಕೂಲು. ನಾನು ಓದಿದ್ದು ಇಲ್ಲೇ ಓದಿ ನಾನು ಇಂಜಿನಿಯರ್ ಆಗಿದ್ದೇನೆ ಗೈಸ್. ಆ್ಯಂಡ್ ನಾನು ಇಲ್ಲಿ ಸ್ಕೂಲಲ್ಲಿ ಲೀಡರ್ ಆಗಿದ್ದೆ ಗೈಸ್. ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಎಲ್ಲ ಮಾಡಿಸ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನನ್ನ ಬಟರ್ಫ್ಲೈ ಹಾರಾಡ್ತಿರೋದು ಗೈಸ್. ಸಖತ್ ಮೆಮೊರಿ ಇದೆ ಇಲ್ಲಿ ಗೈಸ್. ಇಲ್ಲಿ ನೋಡಿ ನನ್ನ ಸೊಸೆಗೆ ಟ್ಯಾಬ್ ಕೊಟ್ಬಿಟ್ಟವ್ರೆ ಗೌರ್ಮೆಂಟ್ ಅವರು. ಖುಷಿಯಾಗಿ ತೋರಿಸ್ತಾಳೆ ನಂಗೆ ಟ್ಯಾಬ್ ಕೊಟ್ಟವ್ರೆ ಅಂತ. ನಿಂಗೆ ಹೆಂಗೆ ಕೊಟ್ಟಾರೆ? ಏನು ಕೊಟ್ಟಿಲ್ಲ. ಹೋದ್ರಿ ಕೊಡ್ತಾರೆ. ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾನು ನಮ್ಮವ್ವ ಒಂದು ಔಟಿಂಗ್ ಹೋಗ್ತಾಯಿದ್ವಿ ಗೈಸ್. ನಾನು ಫಸ್ಟ್ ಟೈಮು ನಮ್ಮವ್ವನ ಎಲ್ಗೂ ಕರ್ಕೊಂಡು ಹೋಗಿಲ್ಲ ನನ್ನ ಗಾಡಿ ಮೇಲೆ. ಸೊ ಹಂಗಾಗಿ ಇವತ್ತು ಗಾಡೀಲಿ ಕರ್ಕೊಂಡು ಹೋಗಿ ಫುಲ್ ರೌಂಡ್ ಹಾಕ್ಸ್ಕೊಂಬರ್ತೀನಿ ಆಯಿತಾ. ಸೊ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಗಾಡಿ ತುಂಬ ಹೈಟಲ್ಲಿದೆ ಗೈಸ್. ಇವ್ರು ಹೆಂಗೆ ಹತ್ಕೊಂಡು ಕೂರ್ತಾರೋ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಹಂಗೆ ಗೊತ್ತಿಲ್ಲ ಆಯಿತಾ. ನೋಡೋಣ ಗೈಸ್. ನೋಡಿ ಇದೇ ಗಾಡಿ. ಇವಾಗ ಈಗ ಆ ಗಾಡಿ ಕೂತ್ಕೋತೀಯಾ? ಹಾಂ ನೋಡೋಣ ಗೈಸ್. ಫುಲ್ ಖುಷಿಯಾಗವ್ರೆ. ತುಂಬ ದೊಡ್ಡದಾಗಿದೆ ಇದು. ಸೊ ಇದು ಬೇರೆ, ಇದು ಏನೋ ಸಿಟಿ ಹುಡುಗಿರಿಗೆ ಮಾಡಿರೋ ಥರ ಇದೆ ಇದು ಸೀಟಿಂಗು. ಬಟ್ ಹೆಂಗೆ ಕೂತ್ಕೋತಾರೆ ಏನೋ ಗೊತ್ತಿಲ್ಲ ನನಗೆ. ಕೂತ್ಕೋತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅವ್ರ ಮೊಮ್ಮಕ್ಕಳು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಹಂಗಾಗಿ ನಾನು ಬರ್ತೀನಿ ಅಂದ್ಬಿಟ್ಟು ರೆಡಿ ಆಗವ್ರು. ಇಲ್ಲಾಂದರೆ ನನ್ನ ಗಾಡಿ ಹತ್ರನೇ ಬರಲ್ಲ ಗೈಸ್. ಅವರು ಹೆದರ್ಕೋತವ್ರೆ ನನ್ನ ಗಾಡಿ ಹತ್ಕೊಳ್ಳೋಕ್ಕೆ. ಸೊ ಬನ್ನಿ ಹೋಗೋಣ. ಭಯ ಆಗ್ತಿದೆ ಗೈಸ್ ನನಗೆ. ಎಲ್ಲಾದ್ರೂ ಇವ್ರನ್ನ ಕಳ್ಕೊಂಡೋಗಿ ಬಿಡಿಸ್ಬಿಡ್ತೀನಿ ಏನೋ ಅಂದ್ಬಿಟ್ಟು. ಸೊ ಅದಕ್ಕೆ ಅಲ್ಲಿ ರೋಡಲ್ಲಿ ಬರ್ರಿ, ಅಲ್ಲಿ ಹತ್ಕೋತೀನಿ. ಸೊ ಅಲ್ಲಿಂದ ಹಸ್ಕೋತೀನಿ ಗೈಸ್. ಯಾಕಂದರೆ ಇಲ್ಲಿ ಸ್ವಲ್ಪ ಬರೀ ಕಂಜೆಸ್ಟೆಡ್ ಇದೆ ಜಾಗ. ಏನಾದ್ರು ಬಿಡಿಸ್ಬಿಟ್ರೆ ಅಂತ ಭಯ ನನಗೆ. ಮಳೆ ಮನೆಗೆ ಹೆಂಗೋ ಹತ್ಕೊಂಡ್ರು ಗೈಸ್. ಸೊ ಫೈನಲಿ ಹೆಂಗೋ ಹತ್ಕೊಂಡ್ರು. ಸೇಫಾಗಿ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಬರ್ತೀನಿ ಗೈಸ್. ಏನಂದರೆ ಕಾಡು ರೋಡಲ್ಲಿ ಕರ್ಕೊಂಬಂದ್ಬಿಡ್ತೀನಿ ನಮ್ಮ ಅವನ್ನ ಆಯಿತಾ. ಇಲ್ಲಿ ಹಿಂದೆ ಕೂತ್ಕೊಂಡವ್ರೆ, ಎದುರ್ತವ್ರೆ, ಪುಕ್ಕ ಅಂತಿದೆ ಅವ್ರಿಗೆ. ಸೊ ಇದು ಏನಂದರೆ ಈ ಕಲ್ಲೆಲ್ಲ ಇದಾವಲ್ಲ ಗೈಸ್, ಇದು ಗಾಡೀಲಿ ಸ್ಲಿಪ್ ಆಗ್ತಿದೆ. ಇವಾಗ ನೋಡಿ ಅಲ್ಲಿ ಮುಂದೆ ಹೋಗ್ತೀನಿ ಅಂದ್ಕೊಳ್ಳಿ, ಅಲ್ಲಿ ಸ್ವಲ್ಪ ಅಲ್ಲಿ ಹೋದರೆ ಫುಲ್ ಜಾರ್ಬಿಡುತ್ತೆ. ಹಿಂಗೆ ಒಂದೆರಡು ಸಲ ಇನ್ನೇನು ಬೀಳೋ ಥರ ಆಗಿ ನನಗೆ ನೋಡಿದ್ರೆ ಸ್ಪೀಡ್ ಹೋಗಿ ಭಯ. ಯಾಕಂದರೆ ಹಿಂದೆ ನಮ್ಮಮ್ಮ ಇರೋದು. ಸೊ ಹಂಗಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಹಳ್ಳ ಇದೆ ಗೈಸ್, ಇಲ್ಲಿ ಇಳ್ಕೊತೀನಿ ನಾನು. ನಿನ್ನ ಕೈಲಿ ಆಗಲ್ಲ, ನಿಲ್ಲಿಸು ಅಂತವ್ರೆ. ಸೊ ಅದಕ್ಕೆ ಗಾಡಿ ನಿಲ್ಲಿಸಿದ್ದೀನಿ. ಬಟ್ ಇಲ್ಲ, ಇದರಲ್ಲೇ ಕರ್ಕೊಂಡು ಹೋಗ್ತೀನಿ ಗೈಸ್. ಹಿಂಗಿದೆ ಸಿಚುವೇಶನ್ನು. ಇದು ಫುಲ್ ಗುಡ್ಡ ಗೈಸ್, ಇದು ಫಾರೆಸ್ಟ್ ಏರಿಯಾ ಇದು. ಸೊ ಇಲ್ಲಿಂದ ಆ್ಯಕ್ಚುಲಿ ನಾವು ಹಾಸ್ಟ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ನಮ್ಮ ಡಾಟರ್ ಇನ್ಲಾಸ್ ಇದ್ದಾರೆ ಅಲ್ಲಿ. ಸೊ ಅವ್ರು ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಿದ್ವಿ. ಸೊ ಇಲ್ಲಿದ್ದಾರೆ ನೋಡಿ. ಬೇಜಾರಾಗಬೇಡವಾ, ಏನು ಬಿಡಿಸಲ್ಲ, ನೀನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಆಯಿತಾ. ಅವ್ರಿಗೆ ಭಯ ಗೈಸ್, ಬಿಡಿಸ್ಬಿಡ್ತೀನಿ ಏನೋ ಅಂತ. ಆ್ಯಕ್ಚುಲಿ ನಂದಲ್ಲ ಪಾರ್ಟ್, ನಾನು ಕರೆಕ್ಟಾಗಿ ಹೊಡಿತಾ ಇದ್ದೀನಿ. ರೋಡ್ ಹಿಂಗಿದೆ, ಸೊ ಅದೇ ಪ್ರಾಬ್ಲಮ್. ಸೊ ಬನ್ನಿ ಹೋಗೋಣ. ಹಾಸ್ಟ್ಲಿಗೆ ಹೋಗ್ತಾ ಇದೀವಲ್ಲ ಗೈಸ್, ಇಲ್ಲಿ ಏನಾದರೂ ಸ್ವೀಟ್ಸು ತೊಗೊಂಡು ಹೋಗೋಣ ಅಂತ, ತಿಂಡಿ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಬೇಕ್ರಿಲಿ ಗೈಸ್. ಬ್ರೆಡ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ತೊಗೋತಾ ಇದ್ದೀವಿ. ಇದೇನು ಸೇವ್ ಪುರಿನಾ ಏನು? ಸೇವ್ ಮಿಕ್ಸ್ ಗೈಸ್. ಅಷ್ಟು ಬರುತ್ತಾ? ಅರ್ಧ ಕೆ ಜಿ ಬರುತ್ತಾ? ಅರ್ಧ ಕೆ ಜಿ ಹೇಳ್ದೆ, ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಅರ್ಧ ತೆಗಿಸ್ಬಿಡಮ್ಮ. ಹಾಂ ಸ್ವಲ್ಪ ಬರುತ್ತೆ ಅನ್ಕಣಿ. ಚಾಕ್ಲೇಟ್ಸ್ ನೋಡ್ತಾ ಇದ್ದೀನಿ ಗೈಸ್. ಹುಡುಗಿಯರಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ? ಡೈರಿ ಮಿಲ್ಕ್ ಐತಾ? ಮತ್ತೆ ಯಾವುದೈತೆ? ಇಷ್ಟು ತೊಗೊಂಡಿದ್ದೀವಿ ಗೈಸ್. ಚಾಕ್ಲೇಟ್ಸು, ಬ್ರೆಡ್ಸು, ಇದೆಲ್ಲ ಬ್ರೆಡ್ಡು ಇದೆಲ್ಲ ತಿಂದು ಮಜಾ ಮಾಡಲಿ ನಿಮ್ಮ ಮೊಮ್ಮಕ್ಕಳು. ಆ್ಯಂಡ್ ಗೈಸ್ ಇದೆಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಬೈ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರು, ಥ್ಯಾಂಕ್ಸ್ ಬ್ರೋ. ನಮ್ಮ ವೀಡಿಯೋ ನೋಡಿ ಆಯಿತಾ. ನಿಮ್ಮ ಹೆಸರು? ಸಮೀರ್. ಓಕೆ ಗೈಸ್, ಇಲ್ಲಿ ಬಂದಿದ್ದೀವಿ ಸ್ಕೂಲ್ ಹತ್ರ. ಒಳಗಡೆ ಹೋಗ್ತಾ ಇದ್ದೀವಿ.
ಸೈ ಮಾಡ್ಬೇಕಾ? ಅಲ್ಲಿ ಯಾರು ನಿಂತಾರೆ ಕರೆಯಾಕ? ಹಾಂ ಓಕೆ ಓಕೆ. ನಮ್ಮ ಸುಂದ್ರಿ ಓದ್ತಿರೋಂಥ ಶಾಲೆ ಗೈಸಿದ್ದು. ಪ್ರೀತಿಯ ಅಪ್ಪುಗೆ ಏನಾಯ್ತಾ? ಅಮ್ಮ ಮಗಳು, ಅಜ್ಜಿ ಮಗಳು, ಮೊಮ್ಮಗಳಾಗ್ತೀವಿ, ಮಗಳಾಗ್ತೀನಿ, ಮಗಳು. ಗೈಸ್ ಇಲ್ಲಿ ನೋಡಿ, ನನ್ನ ಸೊಸೆಗೆ ಟ್ಯಾಬ್ ಕೊಟ್ಬಿಟ್ಟವ್ರೆ ಗೌರ್ಮೆಂಟ್ ಅವರು. ಖುಷಿಯಾಗಿ ತೋರಿಸ್ತಾಳೆ ನಂಗೆ ಟ್ಯಾಬ್ ಕೊಟ್ಟವ್ರೆ ಅಂತ. ನಿಂಗೆ ಹೆಂಗೆ ಕೊಟ್ಟಾರೆ? ಏನು ಕೊಟ್ಟಿಲ್ಲ. ಹೋದ್ರಿ ಕೊಡ್ತಾರೆ. ಇವರೆಲ್ಲ ಮಾತಾಡ್ಕೊಂಡು ಒಂದು ರೌಂಡ್ ಹತ್ಬಿಟ್ಟು ಹೆಣ್ಮಕ್ಳು ಗೈಸ್ ಬಂದವ್ರು ಇವಾಗ. ನೋಡಿದ ಕೂಡಲೇ ಹತ್ಬಿಡೋದ ಎಮೋಷ್ನಲ್ ಆಗಿ? ನೀ ಹತ್ತಾ? ಇವ್ರು ಹತ್ತಿಲ್ಲ. ಇವರು ಎಲ್ಲ ಅಲ್ಲಿ ಸ್ವಪ್ನ ಬಾಯಿ ಮಾಡ್ಬಿಡ್ರ ಅಮ್ಮಗೆ. ಹಾಂ ಮಾಡಕ್ಕೆ ಹೊತ್ಬಿಟ್ಟ. ಸರಿ ಬಾಯ್ ಬಾಯ್ ಬಾಯ್. ಊರಿಗೆ ಬಂದಾಗ ಮಾತ್ರ ಫೋನ್ ಬರವೇ. ಬಾ ನಿಮ್ಮ ಅಮ್ಮನಾರು ನೋಡ್ತಾರೆ ವಿಡಿಯೋ ನೋಡ್ತೀರಿ ಇಲ್ಲಿ ನಿಮ್ಮ ಮನೆಗೆ? ಖುಷಿ ಆಯ್ತು ಅಮ್ಮನ ನೋಡಿ? ಹ್ಞೂ ಸರಿ ಚೆನ್ನಾಗಿ ಹೋದ್ರಿ ಆಯಿತಾ? ಸಿಂಧು ಚೆನ್ನಾಗಿ ಓದು. ಸ್ವಪ್ನ ಬಾಯ್. ಬೇಸ್ನಾಗ ಓದ್ಕೇರಿ, ಚಂದಾಗಿರ್ರಿ, ಫೋನ್ ಮಾಡ್ಕೊಂತಿದ್ರಿ. ಊರಿಗೆ ಬಂದಾಗ ಬಿಡ್ಬೇಡ್ರಿ ಬಂದವ್ರು. ಕಡೆಗೆ ಬಸ್ಸಿಗೆ ಬಂದು ಅಲ್ಲಿ ಪ್ಯಾಕೆಟಿಂದ ದುಡ್ಡು ಆಚೆ ಬಂತು ನೋಡಿ ಗೈಸ್. ನಮ್ಮವನ ಹತ್ರ ದುಡ್ಡು ಇತ್ತಂತಾನೆ ಗೊತ್ತಿಲ್ಲ. ಈಗ ಮೊಮ್ಮಕ್ಕಳಿಗೆ ಕೊಡ್ತಾವಳೆ. ಗೈಸ್ ನಿನ್ನೆ ನಮ್ಮವನ ರೌಂಡ್ ಅಪ್ ಕರ್ಕೊಂಡು ಹೋಗಿದ್ನಲ್ಲ, ಸೊ ಸೇಫಾಗಿ ಕರ್ಕೊಂಬಂದು ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಕೂತ್ಕೊಂಡವ್ರೆ, ಖುಷಿ ಆಗವ್ರೆ ಮೊಮ್ಮಕ್ಕಳು ನೋಡ್ಬಿಟ್ಟು. ಆ್ಯಂಡ್ ಆ್ಯಕ್ಚುಲಿ ನಿನ್ನೆ ಮತ್ತೆ ಅದೇ ರೋಡ್ಗೆ ರಿಟರ್ನ್ ಬರಲಿಲ್ಲ. ನಾನು ಡಿಫ್ರೆಂಟ್ ನೈಸ್ ರೋಡ್ ತೊಗೊಂಡು ಮತ್ತೆ ಸ್ಮೂತಾಗಿ ಜರ್ನಿ ಮಾಡ್ಕೊಂಬಂದು ಕರ್ಕೊಂಬಂದು ಕೂತಿದ್ದೀನಿ. ಖುಷಿ ಅದೇನವ ನಿನ್ನೆ ಮೊಮ್ಮಕ್ಕಳು ನೋಡಿ? ಖುಷಿ ಆಗೋರು ಅಂತ ಗೈಸ್. ಆ್ಯಂಡ್ ನಾನು ಬ್ಯುಸಿ ಇದ್ದೀನಿ ಇವಾಗ ಸ್ವಲ್ಪ. ಮತ್ತೆ ನಾನು ಟೌನ್ಗೆ ಹೋಗ್ಬೇಕು ಇವಾಗ. ಸಮ್ ಐಟಮ್ಸ್ ಬೈ ಮಾಡಬೇಕು, ಸಮ್ ಥಿಂಗ್ಸ್ ಇದೆ ಗೈಸ್. ಹಂಗಾಗಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ಗಾಡಿಗೆ ಫ್ಯೂಯಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ. ಲಾಸ್ಟ್ ಪಾಯಿಂಟಲ್ಲಿದೆ. ನಮ್ಮ ಅಣ್ಣ ಹಾಕ್ಸಿರ್ತಾರೆ, ಅವಾಗಲೂ ಫುಲ್ ಟ್ಯಾಂಕ್ ಮಾಡಿಸಿರ್ತಾರೆ. ನಾನು ಬರ್ತೀನಿ ಅಂದರೆ ನಾನು 2 ದಿನ ಹಾಕ್ಕೊಂಡು ಉಜ್ಜಾಡಿ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಫುಲ್ ಫ್ಯೂಯಲ್ ಆಫ್ ಮಾಡಬೇಕು ಗೈಸ್. ಗೈಸ್ ನನ್ನ ಗಾಡಿ ಫ್ಯೂಯಲ್ ಆಫ್ ಆಗ್ತಿದೆ. 110 ಎಷ್ಟು ರೇಟ್ ಇವಾಗ 1 ಲೀಟ್ರ್? 111 ರೂಪಾಯಿ. 111 ಗೈಸ್. ಏರ್ಬಿಡೋದು ಗೈಸ್. ಇಲ್ಲಿ ನಮ್ಮ ಅಪ್ಪಂಗೆ ಈ ಥರದ ಸ್ಲಿಪ್ಪರ್ ತೊಗೊಳಕ್ಕೆ ಬಂದಿದ್ದೀನಿ. ಅವರು ಲಾಯಲ್ ಕಸ್ಟಮರ್ ಗೈಸ್. ಸುಮಾರು ವರ್ಷದಿಂದ ಇದೇ ಥರ ಸ್ಲಿಪ್ಪರ್ ಹಾಕ್ಕೊಳ್ಳೋದು. ಪಾರಾಗಾನ್ ಕಂಪ್ನಿಯವ್ರು ಏನಾದ್ರು ಇದು ನೋಡಿದರೆ ನಮ್ಮ ಅಪ್ಪಂಗೆ ಏನಾದರೂ ಸನ್ಮಾನ ಮಾಡಿ. ಇದೇ ಹಾಕ್ಬಿಡ್ರಿ ಗೈಸ್. ಫೈನಲಿ ಇಲ್ಲಿ ಸಿಕ್ತು. ಎಲ್ಲೆಲ್ಲ ಹುಡ್ಕೊಂಬಂದು ಇಲ್ಲಿ ಸಿಕ್ಕೈತೆ ನೋಡಿ ಗೈಸ್. ಇಲ್ಲಿ ನಾನು ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ಒಂದಿಷ್ಟು ಥಿಂಗ್ಸ್ ತೊಗೋಬೇಕು ಗೈಸ್, ಮನೆ ಹೆಣ್ಮಕ್ಳಿಗೆ ಗೈಸ್. ಫೈನಲಿ ಇವೆರಡು ತೊಗೊಂಡಿದ್ದೀನಿ. ಹ್ಞೂ ಪ್ಯಾಕ್ ಮಾಡಿಕೊಡ್ತೀರ ಅವನ್ನ? ನಮ್ಮ ಕಡೆ ಕ್ಯಾಶೇ ಡೀಲ್ ಮಾಡೋದು ಬೋಣಿಗೆ ನೋಡಿ. 100 ರೂಪಾಯಿ ಕ್ಯಾಶ್ ಕೊಟ್ಟು ಮಿಕ್ಕಿದ್ದು ಫೋನ್ಪೇ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ ನೀವು ಅಂಗಡಿನ? ನೀವು ಅಂಗಡಿ ಮಾಡೋಕೆ 30 ವರ್ಷ ಆಯಿತು. ಹೌದಾ? ಫೋಟೋ ಮಾಡಿ ಹಾಂ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹೂ ಗೈಸ್, ಟೌನಿಂದ ಆಚೆ ಬಂದೆ. ಸೊ ಥಿಂಗ್ಸ್ ಎಲ್ಲ ಬೈ ಮಾಡಿದ್ದಾಯಿತು. ಇವಾಗ ಮನೆ ಹೋಗೋ ಟೈಮ್. ಸೊ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ ಗೈಸ್, 4 ರೋಡ್ ಇದೆ. ಇಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಯಾವ ಕಡೆ ಹೋಗೋದಂತ. ಈ ಕಡೆ ಹೋದರೆ ನಮ್ಮ ಊರು ಬರುತ್ತೆ. ಸೊ ನಾನು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಈ ಕಡೆ ಹೋಗೋಣ ಅನ್ಕೊತಾ ಇದ್ದೀನಿ ಗೈಸ್. ಅಲ್ಲಿ ವಿಂಡ್ ಮಿಲ್ಸ್ ಇದೆಯಲ್ಲ, ಆ ಕಡೆ ಒಂದು ಬ್ಯೂಟಿಫುಲ್ ಆಫ್ ರೋಡ್ ಇದೆ ಆ್ಯಕ್ಚುಲಿ. ಅಲ್ಲಿ ಹೋದರೆ ಸೊ ನನಗೆ ಒಂದು ಸಲ ಥ್ರಿಲ್ಲಿಂಗ್ ರೈಡ್ ಸಿಗುತ್ತೆ ನನಗೆ. ಸುಳಿ ಗಾಳಿ ಬಂತು ನೋಡಿ ಗೈಸ್.
ಸುಳಿ ಗಾಳಿ ಅಂದರೆ ನೋಡಿದ್ದೀರಾ, ಈ ಥರ ಸುಳಿ ಸುತ್ಕೊಂಡು ಗಾಳಿ ಬರುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ದೆವ್ವ ಅಂತ ಹೆದರ್ಕೊಂಡ್ಬಿಡ್ತಿದ್ವಿ, ದೆವ್ವ ಗಾಳಿ ಅಂತ ಕರೀತಾ ಇದ್ವಿ. ಹೋಯ್ತು ಗೈಸ್, ಇಲ್ಲಿ ದೆವ್ವ ಪಾಸ್ ಆಯಿತು. ಸರಿನಾ? ಸೊ ನಾನು ಇವಾಗ ಅನ್ಕೊತಾ ಇದ್ದೀನಿ ಈ ಕಡೆಯಿಂದ ಈ ರೂಟ್ ತೊಗೊಂಡು ಈ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿಂದ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿ ಮನೆಗೆ ಹೋಗೋಣ ಅಂತ. ಸೊ ಹೆಂಗೆ ಮನೆಗೆ ಹೋಗೋದಲ್ಲ, ಏನೂ ಕೆಲಸ ಇಲ್ಲ. ಸೊ ಬನ್ನಿ ಗೈಸ್, ಹೋಗೋಣ, ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ನಮ್ಮ ಬೇಬ್ ಸನ್ನಿ ಜೊತೆ. ಗೈಸ್ ಇಲ್ಲಿಂದ ರಿಯಲ್ ಆಫ್ ರೋಡ್ ಶುರು. ಸೊ ಅದೇ ಈ ಬೆಟ್ಟದ ಮಧ್ಯೆ ಹೋಗುತ್ತೆ ಈ ರೋಡು, ಫುಲ್ ಆಫ್ ರೋಡ್ ಇದು. ಸೊ ಅದ್ರ ಮಿಡ್ಲಲ್ಲಿ ವಿಂಡ್ ಮಿಲ್ಸ್ ಸಿಗುತ್ತೆ ನಮ್ಗೆ ನೋಡೋಕ್ಕೆ. ಸೊ ಸಖತ್ ದೊಡ್ಡದಾಗಿದೆ ಗೈಸ್, ಅದು ಹೆವಿ ದೊಡ್ಡದಾಗಿದೆ. ಅಲ್ಲಿ ಒಂದು ಹೆವಿ ಟ್ರಕ್ ಬರ್ತಾ ಇದೆ ಗೈಸ್. ನಾನು ಹೋದರೆ ಅಲ್ಲಿ ದಾರಿ ಇಲ್ಲ, ಸಣ್ಣ ದಾರಿ ಇದು. ಸೊ ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ ವೆಯ್ಟ್ ಮಾಡಿಕೊಂಡು. ವಾವ್, ಅಮೇಝಿಂಗ್ ಆಗಿದೆ ಗೈಸ್, ನೋಡೋಕ್ಕೆ ಒಂಥರ ಭಯ ಆಗ್ತಾ ಇದೆ. ಬ್ಯೂಟಿಫುಲ್ ಗೈಸ್, ಸಾಕಾಗಿದೆ. ಇಲ್ಲೆಲ್ಲ ಫುಲ್ ವಿಂಡ್ ಮೇಲೆ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ಗೈಸ್. ಎಷ್ಟಿದೆ ಗೊತ್ತಿಲ್ಲ, ಮೋರ್ ದ್ಯಾನ್ 10+ ಅಂತ ಇರುತ್ತೆ. 1 2 3 4 ಬೇಜಾನಿದೆ ಗೈಸ್, ಏನು ಅನಿಸ್ತಾರೆ. ಚೆಕ್ಔಟ್ ಗೈಸ್, ರೋಡ್ ಹೆಂಗಿದೆ ನೋಡಿ, ಚಿತಾಲ್ ಪತಾಲ್. ಆ್ಯಕ್ಚುಲಿ ಇದು ಮಳೆ ಬಂದಾಗ ಸಕ್ಕತ್ತಾಗಿರುತ್ತೆ. ಒಂದ್ಸಲ ಮಳೆ ಬಂದಾಗ ತೆಗೆದಾಕೊಂಡ್ಬಿಟ್ಟಿದೆ, ಬಂದ್ಬಿಟ್ಟಿದ್ದೀನಿ. ಸ್ಲಿಪ್ ಆಗ್ತಿರುತ್ತೆ ಗೈಸ್ ಗಾಡಿ. ಇಲ್ಲೇ ನೋಡಿ ಗೈಸ್, ಹತ್ರನೇ ಪಾಸ್ ಆಗ್ತಿದ್ದೀವಿ, ಎಂಟು ಮಿಲ್ ಹತ್ರ. ಕಟ್ಟದ ಮಧ್ಯೆ ಹೋಗುತ್ತಿದ್ದು, ಮುಂದೆ ಹೋಗ್ತಾ ಒಂದು ಗುಡ್ಡ ಬರುತ್ತೆ. ಆ್ಯಂಡ್ ಗೈಸ್ ಅಲ್ಲಿ ನೋಡಿ, ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಆಯಿತಾ. ಇಲ್ಲಿ ಸಖತ್ ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಗೈಸ್ ಪ್ಲೇಸು. ಆ್ಯಂಡ್ ಇಲ್ಲಿ ರೋಡೆಲ್ಲ ಕಿತ್ತಾಕವ್ರೆ, ಆ್ಯಕ್ಚುಲಿ ಹೊಸ ರೋಡ್ ಮಾಡ್ತವ್ರೆ. ಸೊ ಸದ್ಯಕ್ಕೆ ಹಿಂಗಿದೆ. ಆ್ಯಂಡ್ ನನಗೆ ಒಳ್ಳೆ ಆಫ್ ರೋಡಿಂಗ್ ಆಯ್ತು ಗೈಸ್, ಇಲ್ಲೆಲ್ಲ ನೋಡಿ ಅಡ್ವೆಂಚರಸ್ ಆಗಿದೆ ಈ ಕಡೆ ಬಂದು. ಸೊ ಸಖತ್ ಖುಷಿ ಆಯಿತು ಗೈಸ್ ನನಗೆ ನೋಡಿ. ಗೈಸ್ ನಿಮಗೊಂದು ಸ್ಪೆಷಲ್ ಜಾಗ ತೋರಿಸ್ತೀನಿ. ನಾನು ರೋಡಲ್ಲಿ ಹೊರಟಿದ್ದೆ, ಹಾಗೆ ಇಲ್ಲಿ ಬಂದೆ. ಸೊ ಇಲ್ಲೇ ಗೈಸ್ ನನ್ನ ಬೇಬಿ ಸ್ಟೆಪ್ ಸ್ಟಾರ್ಟ್ ಆಗಿದ್ದು. ನಾನು 1ನೇ ಕ್ಲಾಸಿಗೆ ಬಂದು ಇಲ್ಲೇ ಜಾಯ್ನ್ ಆಗಿದ್ದು. ಇದು ನನ್ನ ಸ್ಕೂಲು, ನಾನು ಓದಿದ್ದು ಇಲ್ಲೇ. ಓದಿ ನಾನು ಇಂಜಿನಿಯರ್ ಆಗಿದ್ದೀನಿ ಗೈಸ್. ಆ್ಯಂಡ್ ಇನ್ನೊಂದೇನಂತಂದರೆ ಇದು ಈಗ ಆಲ್ರೆಡಿ ಸ್ಕೂಲ್ ಶಿಫ್ಟ್ ಆಗಿದೆ, ಈ ಪ್ಲೇಸಲ್ಲಿ ಇಲ್ಲ, ಬೇರೆ ಕಡೆ ಶಿಫ್ಟ್ ಆಗಿದೆ. ಅಲ್ಲಿ ಬ್ಯೂಟಿಫುಲ್ ಆಗಿದೆ ಗೈಸ್. ಅದಾದಮೇಲೆ ಇಲ್ಲಿ ಮೇಂಟೆನೆನ್ಸ್ ಇಲ್ಲ. ಸೊ ಇದು ಆಲ್ಮೋಸ್ಟ್ ಡೆಮೋಲಿಸ್ ಆಗೋ ಸ್ಟೇಜಲ್ಲಿದೆ. ಸೊ ಇದು ನನ್ನ ಮೆಮೊರಿ ಗೈಸ್, ಬಿದ್ದೋಗ್ಬಿಟ್ರೆ ನನ್ನ ಮೆಮೊರಿಗೂ ಇರೋಲ್ಲ ನಾನು ಎಲ್ಲಿ ಓದಿದ್ದು ಅಂತ. ಸೊ ಹಂಗಾಗಿ ಒಂದು ವೀಡಿಯೋ ಕ್ಲಿಪ್ ತೊಗೊತಾ ಇದ್ದೀನಿ. ಹಿಂಗಿದೆ ನೋಡಿ ಪರಿಸ್ಥಿತಿ. ಆ್ಯಂಡ್ ನಾನು ಇಲ್ಲಿ ಸ್ಕೂಲಲ್ಲಿ ಲೀಡರ್ ಆಗಿದ್ದೆ ಗೈಸ್, ಅಲ್ಲಿ ನಿಂತ್ಕೊಂಡು ಪ್ರೇಯರೆಲ್ಲ ಮಾಡಿಸ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನನ್ನ ಬಟರ್ಫ್ಲೈ ಹಾರಾಡ್ತಿರೋದು ಗೈಸ್. ಸಖತ್ ಮೆಮೊರಿ ಇದೆ ಇಲ್ಲಿ. ಸೊ ಆ ಡೇಸಲ್ಲಿ ವಾಟ್ ಎವರ್ ದ ಮೆಮೊರಿ ಆ್ಯಡ್ ಇಯರ್, ದಟ್ ವಾಸ್ ಸೋ ಮಚ್ ಬ್ಯೂಟಿಫುಲ್ ಜರ್ನಿ. ಸೊ ಹಿಂಗಿದೆ ಗೈಸ್ ನನ್ನ ಸ್ಕೂಲ್ ಸ್ಥಿತಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲೇ 1 to 7th ಕಲ್ತಿರೋದು, ಇಲ್ಲೇ ಓದಿ ನಾನು ಇಂಜಿನಿಯರ್ ಆಗಿರೋದು ಗೈಸ್. ನಾನು ವೀಡಿಯೋನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.